ಪತ್ರಿಕಾ ಸ್ನೇಹಿತರೆ, ಏನು ಕಳೆದ ಬಾರಿ ನಾನು ಸೋತರು ಸಹ ಕಡಿಮೆ ಅಂತರದಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ನನಗೆ ಕೊಟ್ಟಿದ್ದಾರೆ. ನಾನು ಇವತ್ತು ಏನಾದರೂ ನನ್ನ ಶಕ್ತಿ ಬಂದಿದ್ದರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದ ಬಾರಿ ಮತ ಕೊಟ್ಟರಲ್ಲ, ಆ ಮತ ಕೊಟ್ಟ ಉತ್ಸಾಹದಲ್ಲಿ ನಾನು 2.5 ವರ್ಷ ಸಕ್ರಿಯವಾಗಿ ಶಿಕ್ಷಕರ ಜೊತೆ, ಶಿಕ್ಷಕರ ಸಂಘಟನೆಗಳ ಜೊತೆ, ಸಮಾಜಮುಖಿ ಕೆಲಸಗಳಲ್ಲಿ, ಸಮಾಜಪರವಾದ ಕೆಲಸಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ತಾವೆಲ್ಲ ಸಾಕ್ಷಿ ಪತ್ರಿಕಾ ಸ್ನೇಹಿತರು. ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ. ತಮ್ಗೆ ಗೊತ್ತು, ಇದೇ ಟೋಲಲ್ಲಿ ಒಂದು ಸತಿ ಟೋಲಲ್ಲಿ ಟರ್ಮ್ ಮುಗಿದಿದೆ ಅಂತ ಹೇಳಿದಾಗ ಬಂದಾಗ ಒಂದು ಹೋರಾಟ ಮಾಡಿದ್ವಿ. ನ್ಯಾಷನಲ್ ಲಾ ಸ್ಕೂಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ಕನ್ನಡಿಗರಿಗೆ, ಕರ್ನಾಟಕದವರಿಗೆ 25% ರಿಸರ್ವೇಷನ್ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀವಿ. ಅಂದರೆ ವಿರೋಧ ಪಕ್ಷದ ಮಾಡದ ಕೆಲಸವನ್ನು ನಮ್ಮ ಅನೇಕ ಸಮಾನ ಮನಸ್ಕ ಸಂಘಟನೆಗಳು ಜೊತೆ ಸೇರಿ ಮಾಡಿದೆ. ಈ ಚುನಾವಣೆಗೆ ಏನು ಶಿಕ್ಷಕರ ಸವಾಸ ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟ ವ್ಯಕ್ತಿ ರಾಜಾಜಿನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸಾಮಾನ್ಯ ಮತದಾರರಿಂದ ತಿರಸ್ಕೃತಗೊಂಡು ಇವತ್ತು ಪುನಃ ಈ ಉಪಚುನಾವಣೆಗೆ ಕಾರಣಕರ್ತರಾಗಿ ಇದೇ ಕ್ಷೇತ್ರಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಓಟ್ ಕೇಳ್ತಾರೆ ಅವರು? ಯಾವ ನೈತಿಕತೆಯಿಂದ ತಾವು ಓಟ್ ಕೇಳ್ತೀರಾ? ಯಾವ ಮೊರಾಲಿಟಿ ಇಟ್ಕೊಂಡು ಓಟ್ ಕೇಳ್ತಾರೆ? ಶಿಕ್ಷಕರಿಗೆ ಅರಿವಿದೆ, ಇವರು ಪಕ್ಷಾಂತರಿ, ಇವರು ಯಾರನ್ನ ಎಲ್ಲರಿಗೂ ಚೂರಿ ಹಾಕ್ತಾರೆ, ಈ ಶಿಕ್ಷಕರನ್ನು ನಡುನೀರಲ್ಲಿ ಬಿಟ್ಟರು, ಇವರು ದೊಡ್ಡವರಾಗಿದ್ದಾರೆ, ಸ್ವಾರ್ಥಕ್ಕೋಸ್ಕರ ರಾಜೀನಾಮೆ ನೀಡಿದ್ರು ಅನ್ನೋದು ಶಿಕ್ಷಕರ ಅರಿವಾಗಿದೆ. ಬದಲಾವಣೆ ಜಗದ ನಿಯಮ ಅನ್ನುವಂತೆ ಈ ಬಾರಿ ಈ ಕ್ಷೇತ್ರ JDS ಮತ್ತು BJPಯ ಭದ್ರಕೋಟೆ. ಇವು ಈ ಶಿಕ್ಷಕರ ಕ್ಷೇತ್ರ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. BJP ಮತ್ತು JDS, ಕಾಂಗ್ರೆಸ್ಸು ಯಾವತ್ತೂ ಗೆದ್ದಿಲ್ಲ ಈ ಕ್ಷೇತ್ರಗಳನ್ನ, ಯಾವತ್ತೂ ಇಲ್ಲ. ಈ ಸಂದರ್ಭದಲ್ಲಿ ನಾವು NDA ಭಾಗವಾಗಿ BJP ಪಕ್ಷ JDS ಪಕ್ಷದ ಜಂಟಿ ಅಭ್ಯರ್ಥಿಯಾಗಿರುವ ನನಗೆ ಎರಡೂ ಪಕ್ಷದ ಮುಖಂಡರು, ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಯಡಿಯೂರಪ್ಪ ಅವರು, ವಿಜಯೇಂದ್ರ ಅವರು, ಡಾಕ್ಟರ್ ಅಶ್ವತ್ಥನಾರಾಯಣ ಅವರ ನೇತೃತ್ವದಲ್ಲಿ ಅಶೋಕ್, ಎಲ್ಲ ನಾಯಕರ ಏನು ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಈ ಬಾರಿ ಶಿಕ್ಷಕರು, ಅದರಲ್ಲೂ ವಿಶೇಷವಾಗಿ ದೇವೇಗೌಡರು, ಗೋವಿಂದೇಗೌಡರು ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕರ ಒಂದು ಸುವರ್ಣ ಈಗ ಈ ರಾಜ್ಯದ. ಅದೇ ರೀತಿ ಸನ್ಮಾನ್ಯ ಕುಮಾರಸ್ವಾಮಿಯವರು, ಬಸವರಾಜ ಹೊರಟ್ಟಿ ಅವರು ಇದ್ದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪ ಅವರು ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕರ ನೇಮಕ ಇರ್ಬೋದು, ಸಾವಿರಾರು ಶಿಕ್ಷಣ ಏನು ಹೈಸ್ಕೂಲು ಇರ್ಬೋದು, PU ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಅಪ್ ಟು ಮೆಡಿಕಲ್ ಕಾಲೇಜ್ ಗಂಟ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಶಿಕ್ಷಕರನಿಂದ ಹಿಡಿದು ಪ್ರಾಧ್ಯಾಪಕರವರೆಗೆ ಸಾವಿರಾರು ಶಿಕ್ಷಕರಿಗೆ ನೇಮಕ ಮಾಡಿದ್ದಾರೆ. KPS ಶಾಲೆ ಏನಿವತ್ತು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದವರೆ. ಇವೆಲ್ಲ ನಮ್ಮ ಪಕ್ಷ ಯಾವತ್ತೂ ಸಹ ಶಿಕ್ಷಕರ ಪರವಾಗಿ, ಶಿಕ್ಷಣವನ್ನು ಉತ್ತಮಗೊಳಿಸುವ ಪರವಾಗಿ ಇದೆ. ಇಂಥ ಹಿನ್ನೆಲೆಯಲ್ಲಿ ಈ ಬಾರಿ ಅತ್ಯಂತ ಹೆಚ್ಚು ಮತಗಳಿಂದ ನನ್ನನ್ನು ಬೆಂಬಲಿಸ್ತಾರೆ. ಶಿಕ್ಷಕರಲ್ಲಿ ಮನವಿ ಮಾಡ್ತೇನೆ, ನನಗೊಂದು ಬಾರಿ ಅವಕಾಶ ಕೊಡಿ. 2.5 ವರ್ಷ ಉಳಿದ 2.5 ವರ್ಷ ಅವಧಿ ಅವ್ರಿಗೂ 4 ಬಾರಿ ಕೊಟ್ಟಿದ್ದಾರೆ. ಅವರು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ತಮ್ಮನ್ನು. ನೀವು ಕೊಟ್ಟ 6 ವರ್ಷದ ಅವಧಿಯನ್ನು 2.5 ವರ್ಷಕ್ಕೆ ನಿಮ್ಮ ಸ್ವಾಭಿಮಾನವನ್ನು ಧಕ್ಕೆ ತಂದು, ಕೊರೋನಾ ಸಂದರ್ಭದಲ್ಲಿ ತಾವು ಏನು ಜೀವದ ಅಂಗನ ತೊರೆದು ಬಂದು ಓಟ್ ಹಾಕಿದ್ರ, ತಮ್ಮನ್ನು ನಡುನೀರಿನಲ್ಲಿ ಕೈ ಬಿಟ್ಟಿದ್ದಾರೆ. ಅಂಥವ್ರಿಗೆ ಒಂದು ತಕ್ಕ ಪಾಠ ಕಲಿಸಿ, ಈ ಪಕ್ಷಾಂತರಕ್ಕೆ ಒಂದು ತಕ್ಕ ಪಾಠ ಕಲಿಸಿ, ನನ್ನನ್ನು ಆಶೀರ್ವಾದ ಮಾಡಿ, ನನ್ನನ್ನು ಆಶೀರ್ವದಿಸಿ ಅಂತೇಳಿ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.